ಇವನಿಗೂ ಚೆನ್ನಾಗಿ ಗೊತ್ತಿದೆ ಯಾವ ಟೈಮಲ್ಲಿ ಬರಬೇಕು ಅಂತ. ನಾನು ಕುಕ್ಕಿಂಗ್ ಮಾಡುವಾಗ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ನೀವು ಟ್ರೈ ಮಾಡಿ. ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ನನಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಮೂಡ್ ಇರಲಿಲ್ಲ. ಸೊ ನಾನು ಮೆಟ್ರೋ ಹೋದಾಗ ಲಾಸ್ಟ್ ಟೈಮು ಏನಂತ ಇದನ್ನು ಕಪ್ಪ ನೂಡಲ್ಸ್ ನೋಡಿ ಕಾಣಿಸ್ತಿದೆ ಅಲ್ಲ, ಇದನ್ನು ತೊಗೊಂಬಂದಿದ್ದೆ. ಸೊ ಟ್ರೈ ಮಾಡೋಣ ಅಂದ್ಕೊಂಡು ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ಹೇಗೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೂಡ್ ಇರಲಿಲ್ಲ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೂಡ್ ಇರಲಿಲ್ಲ, ತಿನ್ನೋದಕ್ಕೆ ಮೂಡಿದೆ, ಅದು ಯಾವಾಗಲೂ ಇರುತ್ತೆ. ಸೊ ನಾನು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ದೀನಿ. ಇದು ಬಂದು ಯಾವ ಕಂಪ್ನಿ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಇದು ಯಾವ ಥರ ಕುಕ್ ಮಾಡೋದು ಅಂತಲೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಸೊ ಪನ್ನೀರ್ ಬಟರ್ ಮಸಾಲದೊಂದು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಚಿಲ್ಲಿ ಸೂಪರ್ ಹಾಟ್ ಅಂತೆ, ಇದು ನೋಡಿ, ಇದೆರಡು ತೊಗೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದು ತುಂಬಾ ಸಿಂಪಲ್, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದೇನಪ್ಪ ಇದನ್ನು ವಿಡಿಯೋ ಮಾಡ್ತಿದ್ದಾಳೆ ಅಂತ ಯಾರು ಅನ್ಕೊಬೋದು. ಸೊ ಕುಕ್ಕಿಂಗ್ ಚಾನಲ್ ಆಗಿರೋದ್ರಿಂದ ಕುಕ್ಕಿಂಗ್ ಮಾಡಿಲ್ಲ ಅಂದರೂ ತಿನ್ನೋದಾದರೂ ತೋರಿಸ್ಬೇಕಲ್ವಾ. ಸೊ ಎಸ್, ಇದು ಕುಕ್ಕಿಂಗ್ ಡೈರೆಕ್ಷನ್ಸು ಅಷ್ಟೇ ಕೊಟ್ಟಿರೋದು ನೋಡಿ, ಇಲ್ಲೇ ಕೊಟ್ಟಿರ್ತಾರೆ, ಕನ್ಫ್ಯೂಷನ್ಸ್ ಇರಲ್ಲ. ನೀವು ಇನ್ ಕೇಸ್ ಔಟ್ಸೈಡ್ ಹೋದಾಗ ಕುಕ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ತುಂಬ ಹೊಟ್ಟೆ ಹಸಿಯುತ್ತೆ. ಆಫೀಸ್ಗೆ ಹೋಗುವಾಗ ಟ್ರಾಫಿಕಲ್ಲಿ ಸಿಗಾಕೊಂಡಾಗ ಈ ಥರದ್ದು ಇಟ್ಕೊಂಡು ಓಕೆ. ಇದು ಹೆಲ್ತಿ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ಇನ್ಸ್ಟ್ಯಾಂಟ್ ಅಲ್ವಾ, ಅವಾಗವಾಗ ತೊಗೊಬೋದು, ಏನಾಗೋದಿಲ್ಲ. ಸೊ ಫಸ್ಟು ಬಿಸಿನೀರು ಕಾಯಿಸ್ಕೊಬೇಕಾಗುತ್ತೆ. ನೀವು ಹೇಳ್ಬೋದು ಆಫೀಸ್ಗೆ ಹೋಗುವಾಗ ಹೇಗೆ ಬಿಸಿನೀರು ಕಾಯಿಸ್ಲಿಕ್ಕಾಗುತ್ತೆ ಅಂತ. ಸೊ ಹಾಟ್ ವಾಟರ್ ಕ್ಯಾರಿ ಮಾಡಿ, ನೋ ಪ್ರಾಬ್ಲಮ್. ಸೊ ಫಸ್ಟು ಇದನ್ನು ಓಪನ್ ಮಾಡ್ತೀನಿ, ನಾನು ಓಪನ್ನೇ ಮಾಡಿಲ್ಲ. ಸೊ ಸಿಸರೇ ತೊಗೊಂಡಿಲ್ಲ, ಕೈಯಲ್ಲೇ ಸಿಸರ್ ತೊಗೊಂಬರ್ತೀನಿ. ಇದು ವೆಯ್ಟ್ ಇದಮ್ಮ. ಸೊ ನಾನೀಗ ಚಿಂಟು ಏನು ಬೇಕು? ಸೊ ಈಗ ನಾನು ಚಿಲ್ಲಿ ಸೂಪರ್ ಹಾಟ್ ನೋಡಿ, ಇನ್ಸ್ಟ್ರಕ್ಷನ್ ಇದೆ. ಹಾಟ್ ವಾಟರ್ ಹಾಕಬೇಕು, 3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಎಂಜಾಯ್ ಮಾಡಿಬಿಡಿ. ಬರೀ 3 ಮಿನಿಟ್ಸಲ್ಲೇ ನಿಮ್ಗೆ ಆಗೋಗ್ಬಿಡುತ್ತೆ. ಎಷ್ಟು ಟೈಟ್ ಇದೆ ಇಲ್ಲಿ ನೋಡಿ, ಇದು ಹೇಗಿದೆ ಅಂತ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಏನಿದೆ, ಕ್ಲೋಸ್ ದ ಲಿಡ್, ವೆಯ್ಟ್ ಫಾರ್ 3 ಮಿನಿಟ್ಸ್, ಪೋರ್ ಹಾಟ್ ವಾಟರ್ ಅಪ್ ದ ಇನ್ಸೈಡ್ ಲೈನ್. ಇನ್ಸೈಡ್ ಲೈನ್ ಅಂದರೆ ಯಾವುದಪ್ಪ ಇದು? ಇದೆ ಅನಿಸುತ್ತೆ. ಒಂದು ನಿಮಿಷ ನನ್ನ ಹಸ್ಬೆಂಡ್ನ ಕೇಳಿಬಿಡ್ತೀನಿ. ಇದು ಓಪನ್ ಮಾಡಿಡ್ತೀನಿ ಹಾಗೆ. ಸೊ ಇದು ಬಂದು ಪನ್ನೀರ್ದು. ಅಪ್ಪ, ಪನ್ನೀರ್ದೇನು ಇಷ್ಟೊಂದಿದೆ. ಇನ್ಸೈಡ್ ಲೈನ್ ಅಂತ ಇದೆ, ಯಾವ ಲೈನ್ಗೆ ಹಾಕಬೇಕು ಗೊತ್ತಿಲ್ಲ. ಸೊ ಮೇ ಬಿ ಈ ಲೈನೇ ಅನಿಸುತ್ತೆ. ಇದು ಗೊತ್ತಾಗ್ತಿದೆ, ಬಟ್ ಪನ್ನೀರ್ ತುಂಬ ಇದೆ, ಏನು ಮಾಡೋದು? ಒಂದು ನಿಮಿಷ ನನ್ನ ಹಸ್ಬೆಂಡ್ನ ಕೇಳಿಬಿಡ್ತೀನಿ, ಯಾಕೆ ಕನ್ಫ್ಯೂಷನ್ಸ್ ಅಲ್ವಾ. ನೋಡಿ ಯಾವ ಥರ ಇದೆ. ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ನನಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಮೂಡ್ ಇರಲಿಲ್ಲ. ಸೊ ನಾನು ಮೆಟ್ರೋ ಹೋದಾಗ ಲಾಸ್ಟ್ ಟೈಮು ಏನಂತ ಇದನ್ನು ಕಪ್ಪ ನೂಡಲ್ಸ್ ನೋಡಿ ಕಾಣಿಸ್ತಿದೆ ಅಲ್ಲ, ಇದನ್ನು ತೊಗೊಂಬಂದಿದ್ದೆ. ಸೊ ಟ್ರೈ ಮಾಡೋಣ ಅಂದ್ಕೊಂಡು ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ಹೇಗೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೂಡ್ ಇರಲಿಲ್ಲ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೂಡ್ ಇರಲಿಲ್ಲ, ತಿನ್ನೋದಕ್ಕೆ ಮೂಡಿದೆ, ಅದು ಯಾವಾಗಲೂ ಇರುತ್ತೆ. ಸೊ ನಾನು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ದೀನಿ. ಇದು ಬಂದು ಯಾವ ಕಂಪ್ನಿ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಇದು ಯಾವ ಥರ ಕುಕ್ ಮಾಡೋದು ಅಂತಲೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಸೊ ಪನ್ನೀರ್ ಬಟರ್ ಮಸಾಲದೊಂದು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಚಿಲ್ಲಿ ಸೂಪರ್ ಹಾಟ್ ಅಂತೆ,
ಇದು ನೋಡಿ, ಇದೆರಡು ತೊಗೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದು ತುಂಬಾ ಸಿಂಪಲ್, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದೇನಪ್ಪ ಇದನ್ನು ವಿಡಿಯೋ ಮಾಡ್ತಿದ್ದಾಳೆ ಅಂತ ಯಾರು ಅನ್ಕೊಬೋದು. ಸೊ ಕುಕ್ಕಿಂಗ್ ಚಾನಲ್ ಆಗಿರೋದ್ರಿಂದ ಕುಕ್ಕಿಂಗ್ ಮಾಡಿಲ್ಲ ಅಂದರೂ ತಿನ್ನೋದಾದ್ರು ತೋರಿಸ್ಬೇಕಲ್ವ. ಸೊ ಎಸ್, ಇದು ಕುಕ್ಕಿಂಗ್ ಡೈರೆಕ್ಷನ್ಸು ಅಷ್ಟೇ ಕೊಟ್ಟಿರೋದು ನೋಡಿ, ಇಲ್ಲೇ ಕೊಟ್ಟಿರ್ತಾರೆ, ಕನ್ಫ್ಯೂಷನ್ಸ್ ಇರಲ್ಲ. ನೀವು ಇನ್ ಕೇಸ್ ಔಟ್ಸೈಡ್ ಹೋದಾಗ ಕುಕ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ತುಂಬ ಹೊಟ್ಟೆ ಹಸಿಯುತ್ತೆ. ಆಫೀಸ್ಗೆ ಹೋಗುವಾಗ ಟ್ರಾಫಿಕಲ್ಲಿ ಸಿಗಾಕೊಂಡಾಗ ಈ ಥರದ್ದು ಇಟ್ಕೊಂಡು ಓಕೆ. ಇದು ಹೆಲ್ತಿ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ಇನ್ಸ್ಟ್ಯಾಂಟ್ ಅಲ್ವಾ, ಆವಾಗ ತೊಗೊಬೋದು, ಏನಾಗೋದಿಲ್ಲ. ಸೊ ಫಸ್ಟು ಬಿಸಿನೀರು ಕಾಯಿಸ್ಕೊಬೇಕಾಗುತ್ತೆ. ನೀವು ಹೇಳ್ಬೋದು ಆಫೀಸ್ಗೆ ಹೋಗುವಾಗ ಹೇಗೆ ಬಿಸಿನೀರು ಕಾಯಿಸ್ಲಿಕ್ಕಾಗುತ್ತೆ ಅಂತ. ಸೊ ಹಾಟ್ ವಾಟರ್ ಕ್ಯಾರಿ ಮಾಡಿ, ನೋ ಪ್ರಾಬ್ಲಮ್. ಸೊ ಫಸ್ಟು ಇದನ್ನು ಓಪನ್ ಮಾಡ್ತೀನಿ, ನಾನು ಓಪನ್ನೇ ಮಾಡಿಲ್ಲ. ಸೊ ಸಿಸರೇ ತೊಗೊಂಡಿಲ್ಲ, ಕೈಯಲ್ಲೇ ಸಿಸರ್ ತೊಗೊಂಬರ್ತೀನಿ. ವೆಯ್ಟ್ ಸಿಸರ್ ತೊಗೊಂಬಂದೆ. ಸೊ ಎಸ್, ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು. ಇದು ಎಷ್ಟು ಕಾಸ್ಟ್ ಗೊತ್ತಾ? 50 ರೂಪಾಯಿ ಇದೆ ಒಂದು. ಮಾಮೂಲಿ ಮ್ಯಾಗಿ ಇದಾದರೆ 10 ರೂಪಾಯಿದು 5 ಬಂದುಬಿಡುತ್ತೆ. ಅದನ್ನು ಮಾಡ್ಕೊಬೇಕು. ಬಟ್ ಇದು ಹಾಟ್ ವಾಟರೆಲ್ಲ ಹಾಕ್ಬಿಟ್ಟು ಎಷ್ಟು ಕರೆಕ್ಟಾಗಿ 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದು ಓಪನ್ ಮಾಡಿ. ಸೊ ನಾನು ಟ್ರೈ ಮಾಡ್ತಿರೋದು ಪನ್ನೀರ್ದು. ನನ್ನ ಹಸ್ಬೆಂಡ್ಗೆ ಇದು ಏನಪ್ಪ ಚಿಲ್ಲಿ ಸೂಪರ್ ಹಾಟ್ ಅಂತ. ಆ್ಯಕ್ಚುಲಿ ಇದು ನಾನೇ ತೊಗೊಂಡಿದ್ದೆ, ಎರಡು ನಾನೇ ಟೇಸ್ಟ್ ಮಾಡೋಣ ಅಂತ. ಸೊ ನನ್ನ ಹಸ್ಬೆಂಡ್ಗೆ ಓಟ್ ಮೀಲ್ ಮಾಡಿಕೊಟ್ಟಿದ್ದೆ. ಸೊ ನಾನೇನು ತಿನ್ನೋದು ಅಂತ ಹೇಳ್ಬಿಟ್ಟು ನಾನು ಓಟ್ ಮೀಲ್ ಸ್ವಲ್ಪ ತಿಂದೆ, ಬಟ್ ಹೊಟ್ಟೆ ತುಂಬಲಿಲ್ಲ, ಸ್ವಲ್ಪನೇ ಪ್ರಿಪೇರ್ ಮಾಡಿದ್ದು. ಸೊ ಈಗ ನೋಡಿ 2 ಕವರ್ ರಿಮೂವ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮಾಡೋದಲ್ಲ, ಇವ್ನು ನೋಡಿ ನನ್ನ ಮಗ ವಿಡಿಯೋ ಮಾಡೋವಾಗೆಲ್ಲ ಬರ್ತಾನೆ ಅಮ್ಮ ಅಂದ್ಕೊಂಡು. ಸೊ ಇವನಿಗೂ ಆ್ಯಕ್ಚುಲಿ ಮ್ಯಾಗಿ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ, ಇಷ್ಟನಮ್ಮ. ಸೊ ವೀಡಿಯೋಸ್ ಮಾಡಬೇಕಾದ್ರೆ ಇವನು ಮಧ್ಯೆ ಬಂದುಬಿಡ್ತಾನೆ. ಸೊ ನಾನು ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಏನಾದರೂ ತಿನ್ಲಿಕ್ಕೆ ಕೊಟ್ಬಿಟ್ರೆ ಸುಮ್ಮನೆ ಸೈಲೆಂಟಾಗಿ ಕುತ್ಕೊತಾನೆ. ಸೈಲೆಂಟಾಗಿ ಕುತ್ಕೊಂಡು ಇವನಿಗೂ ಚೆನ್ನಾಗಿ ಗೊತ್ತಿದೆ ಯಾವ ಟೈಮಲ್ಲಿ ಬರಬೇಕು ಅಂತ. ನಾನು ಕುಕ್ಕಿಂಗ್ ಮಾಡುವಾಗ ಲೈಟ್ ಆನ್ ಮಾಡ್ತೀನಲ್ಲ, ಆ ಟೈಮಲ್ಲೇ ಬಂದುಬಿಡ್ತಾನೆ. ಯಾಕಂದರೆ ಆ ಟೈಮಲ್ಲಿ ಬಂದರೆ ನಾನು ತಿನ್ಲಿಕ್ಕೆ ಏನಾದರೂ ಕೊಡ್ತೀನಲ್ಲ, ಅದಕ್ಕೆ ಅದೇ ಟೈಮಲ್ಲಿ ಬರ್ತಾನೆ. ಎಂತ ಎಲ್ಲ ಒಳಗಡೆ ಹಾಕೋಬಿಟ್ಟ. ಸೊ ಬನ್ನಿ, ನಾನು ಆಲ್ರೆಡಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಕ್ಯಾಮ್ರಾ ನೋಡಿ ತುಂಬ ನಗ್ತಿದ್ದಾನೆ ಆ್ಯಕ್ಚುಲಿ. ಹಾಯ್ ಮಾಡಲ್ಲ ಎಲ್ಲರಿಗೂ, ಹಾಯ್ ಅನ್ನು, ಹಾಯ್ ಸೇ ಹಾಯ್. ಯಾವುದದು? ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಒಂದು ಏನಪ್ಪ ಕೊರಿಯನ್ ಸ್ಟೈಲ್ ಮ್ಯಾಗಿ ತಿಂತದಲ್ಲ, ಫೋರ್ಕ್ ಇದೆ, ಬಟ್ ಇದು ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ನಾನು ಮ್ಯಾಗಿ ತಿನ್ನಲಿಕ್ಕೆ ಅಂತಲ್ಲ, ವೀಡಿಯೋಸ್ ಮಾಡಲಿಕ್ಕೆ ಯಾವಾಗಲೂ ಹ್ಯಾಂಡ್ ಯೂಸ್ ಮಾಡ್ತಿದ್ದೆ. ಸೊ ನನ್ನ ಹಸ್ಬೆಂಡು ಮ್ಯಾಗಿ ಇದನ್ನು ಆ್ಯಕ್ಚುಲಿ ನೂಡಲ್ಸ್ ಮ್ಯಾಗಿ ತಿಂತಾರೆ, ಇದನ್ನು ಬುಕ್ ಮಾಡಿದ್ರು. ಇದು ಬಂದು ನನಗೆ 2 4 6 8 10 ಬಂದಿತ್ತು, 10 ಸ್ಟಿಕ್ಸು. ಸೊ ಇದರಲ್ಲಿ ನಾನು ನೂಡಲ್ಸ್ ಟ್ರೈ ಮಾಡಿಲ್ಲ. ಸೊ ಯಾವ ರೀತಿ ಇರುತ್ತೆ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇವನು ಅದರಲ್ಲಿ ಇಟ್ಕೊಂಡು ಆಟಾಡ್ತಿದ್ದಾನೆ. ಆ್ಯಕ್ಚುಲಿ ಇದು ಬಿದ್ದರೆ ಒಡೆದೋಗುತ್ತೆ, ಹುಷಾರಾಗಿ ಕ್ಯಾರಿ ಮಾಡಬೇಕು. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಮಾಡಿ ಚಿಂಟು, ಹಾಯ್ ಮಾಡ್ತಿಲ್ಲ, ಅವನಿಗೆ ಮೂಡಿದ್ರೆ ಮಾತ್ರ ಮಾಡೋದು, ಇಲ್ಲಾಂದರೆ ಮಾಡೋದಿಲ್ಲ. ಸೊ ನಾನಿಲ್ಲ ಆಲ್ರೆಡಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ. ನೋಡಿ ಚೆನ್ನಾಗಿ ಕುದೀತಿದೆ ಬಿಸಿನೀರು. ಸೊ ಈಗ ಸ್ಟವ್ ಆಫ್ ಮಾಡಿದೆ. ಆಫ್ ಮಾಡಿಬಿಟ್ಟು ಈಗ ನೋಡಿ ನಾನಿಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಚಿಲ್ಲಿ ಸೂಪರ್ ಹಾಟ್ ಅಂದರೆ, ಇನ್ನೊಂದು ಇದು ಕಪ್ಪ ನೂಡಲ್ಸ್ ಅಂತ ಇದೆ. ಇದು 50 ರೂಪೀಸು. ಬಟ್ ನೀವು ಏನಪ್ಪ ಅಂದರೆ ಮೆಟ್ರೋದಲ್ಲಿ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಎಲ್ಲ ಹಾಕಿ ಕೊಡ್ತದೆ. ನೋಡಿ ಪ್ಯಾಕ್ಡ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ತೊಗೊಳ್ಳಿ, ಅಲ್ಲೆಲ್ಲ ಚೆಕ್ ಮಾಡೇ ಇಟ್ಟಿರ್ತದೆ. ಸೊ ಎಸ್,
ನಾನು ನನ್ನ ಕಿಚನ್ ವ್ಲಾಗ್ನು ಮಾಡಬೇಕು, ಬಟ್ ಇನ್ನೂ ಸ್ವಲ್ಪ ಐಟಮ್ಸ್ ಬರೋದಿದೆ. ಬಂದಮೇಲೆ ನಾನು ಕಿಚನ್ ವ್ಲಾಗ್ ಮಾಡ್ತೀನಿ. ಸೊ ಈಗ ನಾನು ಚಿಲ್ಲಿ ಸೂಪರ್ ಹಾಟ್ ನೋಡಿ, ಇನ್ಸ್ಟ್ರಕ್ಷನ್ ಇದೆ. ಹಾಟ್ ವಾಟರ್ ಹಾಕಬೇಕು, 3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಎಂಜಾಯ್ ಮಾಡ್ಬಿಡಿ. ಬರೀ 3 ಮಿನಿಟ್ಸಲ್ಲೇ ನಿಮ್ಗೆ ಆಗೋಗ್ಬಿಡುತ್ತೆ. ಎಷ್ಟು ಟೈಟ್ ಇದೆ ಯಪ್ಪ. ಇಲ್ಲಿ ನೋಡಿ ಇದು ಹೇಗಿದೆ ಅಂತ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಏನಿದೆ, ಕ್ಲೋಸ್ ದ ಲಿಡ್, ವೆಯ್ಟ್ ಫಾರ್ 3 ಮಿನಿಟ್ಸ್, ಪೋರ್ ಹಾಟ್ ವಾಟರ್ ಅಪ್ ದ ಇನ್ಸೈಡ್ ಲೈನ್. ಇನ್ಸೈಡ್ ಲೈನ್ ಅಂದರೆ ಯಾವುದಪ್ಪ ಇದು? ಇದೆ ಅನಿಸುತ್ತೆ. ಒಂದು ನಿಮಿಷ ನನ್ನ ಹಸ್ಬೆಂಡ್ನ ಕೇಳಿಬಿಡ್ತೀನಿ. ಇದು ಓಪನ್ ಮಾಡಿಡ್ತೀನಿ ಹಾಗೆ. ಸೊ ಇದು ಬಂದು ಪನ್ನೀರ್ದು. ಅಪ್ಪ ಪನ್ನೀರ್ದೇನು ಇಷ್ಟೊಂದಿದೆ. ನಾನು ಹಾಟ್ ವಾಟರ್ನ ಹಾಕ್ತಾಯಿದ್ದೀನಿ. ಇನ್ಸೈಡ್ ಲೈನ್ ಅಂದರೆ ಇದೆ ಅಂತೆ, ಬಟ್ ಪನ್ನೀರ್ದು ತುಂಬ ಇದೆ. ಸೊ ಈಗ ಹಾಟ್ ವಾಟರ್ ಹಾಕ್ತಿದ್ದೀನಿ. ಓ ಇನ್ನೂ ನೀರು ಬೇಕನ್ಸುತ್ತೆ. ಹಾಂ ಇದಕ್ಕಾಯಿತು. ಸೊ ಲಿಡ್ ಕ್ಲೋಸ್. ಎಲ್ಲಿ ಕ್ಲೋಸ್ ಆಗುತ್ತೆ ಇದು? ಅಪ್ಪ ಹಿಂಗೆ ಕ್ಲೋಸ್ ಮಾಡೋಣ, ನೋಡೋಣ. ಸೊ ಈಗ ಇದಕ್ಕೂ ಆಗ್ತಾ ಇದೀನಿ. ನೀರು ಶಾರ್ಟೇಜ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ. ಅಯ್ಯೋ ನೀರು ಶಾರ್ಟೇಜ್ ಬಂದುಬಿಟ್ಟಿದೆ. ಇನ್ನೊಂಚೂರು ಇಟ್ಕೊತೀನಿ. ಈಗ 3 ಮಿನಿಟ್ಸ್ ಆಗಿದೆ. ಸೊ ಈಗ ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ ಅದು ಹಾಗೆ ಕ್ಲೋಸೇ ಆಗಲ್ಲ, ಏನಾದರೂ ನಾವು ಕ್ಲೋಸ್ ಮಾಡಬೇಕು. ಮೇ ಬಿ ನಾನು ಜಾಸ್ತಿ ಓಪನ್ ಮಾಡಿಬಿಟ್ಟೆ ಅನಿಸುತ್ತೆ ಲಿಡ್. ಅದು ಪನ್ನೀರ್ದು, ಇದು ಚಿಲ್ಲಿದು ರೆಡಿ ಇದೆ. ಸೊ ಯಾವ ರೀತಿ ಇದೆ ಅಂತ 3 ಮಿನಿಟ್ಸ್ ಆಯಿತು. ಇನ್ನೂ ನೀರಿದೆ ಇದೆ ಅಂತ ಕೇಳಿದೆ. ಇದನ್ನು ಫುಲ್ಲು ಮಿಕ್ಸ್ ಮಾಡೋದೇ ಗೊತ್ತಾಗುತ್ತೆ. ಬನ್ನಿ ಮಿಕ್ಸ್ ಮಾಡೋಣ. ಆ್ಯಕ್ಚುಲಿ ನೀರು ಜಾಸ್ತಿ ಆಗ್ಬಿಡ್ತಾ ಅಂತ. ಸೊ ಈಗ ಇದು ರೆಡಿ ಆಗಿದೆ, ಈ ಥರ ಇದೆ. ಸೊ ಫಸ್ಟು ನಾನು ಹೇಳ್ತೀನಿ ಯಾವುದು ಇದ್ರಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಇದ್ರಲ್ಲಿ ಟ್ರೈ ಮಾಡ್ತಿರೋದು. ಟ್ರೈ ಮಾಡೋಕ್ಕೆ ಒಂಥರ ಅನ್ನಿಸ್ತು. ನೋಡಿ ತುಂಬ ಬಿಸಿ ಇದೆ. ಇಷ್ಟು ಈಸಿನ ಕ್ಯಾರಿ ಅಂದರೆ ಕ್ಯಾರಿ ಅಲ್ಲ, ಇಷ್ಟು ಈಸಿನ ಇದನ್ನು ಹೋಲ್ಡ್ ಮಾಡೋದು. ನಾನೇ ಖಾರ ತಿಂತೀನಿ ಅಂದರೆ ಇದಂತೂ ಸಖತ್ತಾಗಿ ಖಾರ ಇದೆ. ಖಾರ ತಿನ್ನೋದು ಇದನ್ನು ಟ್ರೈ ಮಾಡಿ. ಖಾರ ತಿಂದಲೇ ಇದ್ದವ್ರು ಮಾತ್ರ ಇದನ್ನು ಟ್ರೈ ಮಾಡಬೇಡಿ. ಖಾರ ತುಂಬ ಇದೆ, ಬಟ್ ಚೆನ್ನಾಗಿದೆ. ಜಾಸ್ತಿ ಖಾರ ಇದೆ. ಸೊ ನೀವು ಬ್ಯುಸಿ ಶೆಡ್ಯೂಲಲ್ಲಿ ತಿಂಡಿ ಮಾಡ್ಕೊಳಕ್ಕಾಗಲ್ಲ. 1 to 5 ಮಿನಿಟ್ಸ್ ಒಳಗಡೆ ಬೇಕು ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಚೆನ್ನಾಗೇ ಇದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಖಾರ ಇದೆ. ಖಾರ ತಿನ್ನೋದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಈಗ ಪನ್ನೀರ್ದು ಟೇಸ್ಟ್ ಮಾಡ್ತೀನಿ. ಅದಕ್ಕೂ ನೀರು ಹಾಕಿಟ್ಟಿದ್ದೆ. ಸೊ ಪನ್ನೀರು ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಪನ್ನೀರ್ ಇಷ್ಟ. ನೋಡೋಣ. ಇದು ರೆಡಿ ಆಗಿದೆ ನೋಡಿ. ಈಗ ನೋಡಿ ಇನ್ಸ್ಟ್ಯಾಂಟ್ ಬಂದ್ಬಿಟ್ಟಿದೆ ಐಟಮ್ಸು. ಸೊ ಚಿಲ್ಲಿ ತುಂಬ ಕಲರ್ಫುಲ್ ಆಗಿತ್ತು. ಪನ್ನೀರ್ದು ಕಲರ್ ಕಡಿಮೆ ಇದೆ. ಇದ್ರಲ್ಲಿ ಖಾರ ಕಡಿಮೆ ಇದೆ. ಅದು ತಿಂದ್ಬಿಟ್ಟಿತ್ತು ತಿಂದರೆ ಅದೇ ಚೆನ್ನಾಗಿತ್ತು. ಪನ್ನೀರ್ದೇನು ಅಷ್ಟೊಂದು ಟೇಸ್ಟ್ ಕೊಡ್ತಿಲ್ಲ ನನಗೆ. ಪನ್ನೀರ್ ಅಂತ ಇದೆ, ಪನ್ನೀರೇ ಕಾಣಿಸ್ತಿಲ್ಲ ನನಗೆ. ಮೇ ಬಿ ಕೆಳಗಡೆ ಇದೆ ಅನಿಸುತ್ತೆ. ಸೊ ನೀವು ಟ್ರೈ ಮಾಡಿ. ಸಿಗಲೇ ಇಲ್ಲ ಪನ್ನೀರ್ ನನಗೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ನೀವು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಸೊ ಇದು ಸ್ಟಿಕ್ಸ್ ಚೆನ್ನಾಗಿದೆ, ನನಗೆ ಚಿಲ್ಲಿದೆ ಇಷ್ಟ ಆಯಿತು ಪನ್ನೀರ್ಗಿನ್ನ. ಸೊ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಅಪ್ಕಮಿಂಗ್ ವೀಡಿಯೋಸ್ ಯಾವುದು ಮೇಲೆ ಮಾಡಲಿ ಅಂತ ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಬಾಯ್ ಬಾಯ್.